ಬಾಲಿವುಡ್ ಎವರ್ಗ್ರೀನ್ ಫಿಟ್ನೆಸ್ ಐಕಾನ್ ಎಂದೇ ಕರೆಯೋ ಋತಿಕ್ ರೋಷನ್ಗೆ ಏನಾಗಿದೆ? ಫಿಟ್ ಆಗಿರೋ ರೋಷನ್ ಹೆಲ್ತ್ ಅನ್ಫಿಟ್ ಆಗಿದ್ ಹೇಗೆ? ಈ ಬಗ್ಗೆ ಹೇಳ್ತೀವಿ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಹೌದು, ಇಂತಹ ಒಂದು ವಿಚಿತ್ರ ರೋಗ ಬಾಲಿವುಡ್ ನಟ ಋತಿಕ್ ರೋಷನ್ ಈಗ ಎದುರಿಸ್ತಾ ಇದ್ದಾರೆ. ಇತ್ತೀಚೆಗೆ ನಟಿ ಸೊನಾಲಿ ಬೇಂದ್ರೆ ಪತಿ ಗೋಲ್ಡಿ ಬ್ರಹಾನ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಭಾಗವಹಿಸಿದ್ರು. ಈ ಸಮಯದಲ್ಲಿ ಋತಿಕ್ ಗೂನು ಬೆನ್ನನ್ನ ಹಾಕಿ ನಡೀತಾ ಇದ್ರಂತೆ. ಇದನ್ನ ಕಂಡಂತಹ ಎಲ್ಲರೂ ಒಂದು ಕ್ಷಣ ಅಚ್ಚರಿಯಾಗಿದ್ದಾರೆ. ಏನಾಯ್ತು ಋತಿಕ್ ರೋಷನ್ಗೆ ಅಂತ ಫ್ಯಾನ್ಸ್ ಅಂತೂ ಆತಂಕಗೊಂಡಿದ್ದಾರೆ. ಸದ್ಯ ಋತಿಕ್ ಅವರ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದಾದ ನಂತರ ಅನೇಕ ಜನರು ರೋಷನ್ ಅವರ ಆರೋಗ್ಯದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದಕ್ಕೆ ಇನ್ಸ್ಟಾಗ್ರಾಮ್ ನಲ್ಲಿ ದೊಡ್ಡ ಪೋಸ್ಟ್ ಅನ್ನ ಋತಿಕ್ ರೋಷನ್ ಅವರು ಬರ್ಕೊಂಡಿದ್ದಾರೆ. ತಾವು ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವು ಫೋಟೋಗಳನ್ನ ಋತಿಕ್ ರೋಷನ್ ಅವರು ಪೋಸ್ಟ್ ಮಾಡಿ ನನ್ನ ಎಡ ಮೊಣಕಾಲುಗಳು ಇದ್ದಕ್ಕಿದ್ದಂತೆಯೇ ಏನೋ ಸರಿಯಾಗಿ ಚಾಲನೆಯಲ್ಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇಡೀ ದಿನ ಇದರಿಂದ ನಂಗೆ ಸಾಕಷ್ಟು ನೋವಾಗ್ತಾ ಇತ್ತು, ಕಿರಿಕಿರಿ ಆಗ್ತಾ ಇತ್ತು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಅವರ ದೈನಂದಿನ ಜೀವನದಲ್ಲಿ ಎಲ್ಲವೂ ಕೂಡ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವೇನೋ ಅಂತ ಹೇಳಿ ಅವರು ಅನುಭವಿಸ್ತಾ ಇದ್ದಾರಂತೆ. ಇದನ್ನ ಸಂಪೂರ್ಣವಾಗಿ ಅವರು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದ ಸ್ಥಿತಿಯಲ್ಲಿ ನಾನು ಕೂಡ ಮಾಡ್ತಾ ಇದ್ದೀನಿ, ನಾನು ಕೂಡ ವಾಸಿಸ್ತಾ ಇದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ನನ್ನ ದೇಹವು ತುಂಬಾ ವಿಶಿಷ್ಟ, ಆಸಕ್ತಿದಾಯಕ. ಯಾಕಂದ್ರೆ ದೇಹದ ಪ್ರತಿಯೊಂದು ಭಾಗವು ಆನ್ ಮತ್ತೆ ಆಫ್ ಅನ್ನೋ ರೀತಿಯಲ್ಲಿ ವರ್ಕ್ ಆಗುತ್ತೆ, ಬಟನ್ ಇದ್ದ ಹಾಗೆ ನನ್ನ ಬಾಡಿ ಕೆಲಸ ಮಾಡುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲದೆ ನನ್ನ ನಾಲಿಗೆ ಭೋಜನ ಎಂಬ ಪದವನ್ನ ಉಚ್ಚರಿಸಲು ನಿರಾಕರಿಸುತ್ತೆ. ನೀವೇ ಊಹಿಸಿ, ನಾನು ಒಂದು ಚಿತ್ರದ ಸೆಟ್ ನಲ್ಲಿದ್ದೇನೆ, ಅಂದ್ರೆ ಚಿತ್ರ ಮಾಡುವಂತ ಸೆಟ್ ನಲ್ಲಿ ಅವ್ರು ಇರ್ತಾರೆ. ಆಗ ನ್ಯಾಯಾಲಯದ ಕೋಣೆಯಲ್ಲಿ ಒಂದು ಯಾವುದೋ ಗಂಭೀರವಾಗಿರುವಂತ ದೃಶ್ಯಾವಳಿಗಳನ್ನ ಶೂಟ್ ಮಾಡ್ತಾ ಇರ್ತಾರೆ. ಆಗ ನೀವು ಮನೆಗೆ ಹೋಗಿ ಊಟ ಮಾಡ್ತೀರಾ ಅನ್ನುವಂತ ಸಂಭಾಷಣೆಯನ್ನ ಕೇಳಿದ್ದಾರೆ. ಆದ್ರೆ ನನ್ನ ನಾಲಿಗೆ ಭೋಜನ ಎಂಬ ಪದವನ್ನ ಆಫ್ ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಋತಿಕ್ ಅವರು ತಮಗೆ ಇರುವಂತ ಸಮಸ್ಯೆಯಿಂದ ಸರಿಯಾಗಿ ಊಟ ಕೂಡ ಮಾಡೋದಕ್ಕೆ ಆಗ್ತಾ ಇಲ್ವಂತೆ. ಅಂತಹ ಪರಿಸ್ಥಿತಿಯನ್ನ ಋತಿಕ್ ರೋಷನ್ ಅವರು ಎದುರಿಸ್ತಾ ಇದ್ದಾರಂತೆ. ಸದ್ಯ ಈಗ ಋತಿಕ್ ರೋಷನ್ ಅವರು ನಡೀತಾ ಇರುವಂತ ಸ್ಟೈಲ್ ಅನ್ನ ನೋಡಿದ್ರೆ ಬೇರೆ ಏನಾದ್ರೂ ಜಾಸ್ತಿ ಆರೋಗ್ಯದ ಸಮಸ್ಯೆ ಇದೆಯಾ ಅನ್ನುವಂತ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಸಿನಿ ಮಸಾಲಾ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.